ಧನುಸ್ಸು ರಾಶಿ ಉದ್ಯೋಗದಲ್ಲಿ ಏನೋ ಬದಲಾವಣೆಯನ್ನು ಕಾಣ್ತೀರಿ. ಆ ಉದ್ಯೋಗದ ಬದಲಾವಣೆ ನಿಮಗೆ ಒಂದಷ್ಟು ಮನಸ್ಸಿಗೆ ಆತಂಕವನ್ನು ತಂದಿಡುತ್ತೆ. ಮತ್ತೊಂದು ಕಡೆ ಏನೋ ಒಂದು ರೀತಿಯ ಸಂತೋಷವಾಗ್ತಕ್ಕಂಥದ್ದು. ಈ ರೀತಿಯ ದ್ವಂದ್ವವನ್ನು ನೋಡ್ತಕ್ಕಂತಹ ದಿವಸ ಇದಾಗಿದೆ. ಯೋಗ್ಯ ವ್ಯಕ್ತಿಗಳ ಮಾರ್ಗದರ್ಶನ ನಿಮಗೆ ಸಿಕ್ಕತ್ತೆ, ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕು. ಕೆಲವರು ಸಲಹೆಯನ್ನು ಕೊಡ್ತಾರೆ, ಸ್ವೀಕಾರ ಮಾಡುವಂಥದ್ದು, ಅದನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯವಾಗಿರುತ್ತೆ. ಆ ವಿಷಯದಲ್ಲಿ ನಾವೇನಾದರೂ ಧೋರಣೆಯನ್ನು ತೋರಿಸಿದರೆ ಅವರ ಉಪದೇಶ ಮಾರ್ಗದರ್ಶನ ಎಲ್ಲ ವ್ಯರ್ಥವಾಗುತ್ತೆ. ಮತ್ತೆ ನಾವಾಗೇ ಅಪೇಕ್ಷೆ ಪಟ್ಟರೂ ಕೂಡ ಅದು ಸಿಗದೇ ಇರಬಹುದು. ಅಂತಹ ಪರಿಸ್ಥಿತಿ, ಅಂತಹ ವಾತಾವರಣ ನಿಮಗೆ ಈ ದಿವಸ ಎದುರಾಗ್ತಕ್ಕಂಥದ್ದು. ದಿನದ ಹೆಚ್ಚಿನ ಭಾಗ ನಿಮಗೆ ಅನುಕೂಲಕರವಾಗಿದೆ, ಅಂದರೆ ಇಡೀ ದಿವಸ ಚೆನ್ನಾಗಿದೆ ಅಂತ ಅರ್ಥ. ಆದರೆ ಅದನ್ನು ಸರಿಯಾದಂತಹ ರೀತಿಯಲ್ಲಿ ಯೋಜನೆ ಮಾಡಿಕೊಳ್ಬೇಕು. ನಿಮ್ಮ ಆಲೋಚನೆಗಳು ಬಹಳ ಧನಾತ್ಮಕವಾಗಿರಬೇಕು. ಅದರಿಂದ ಮಾತ್ರ ದಿನದ ವಿನಿಯೋಗವಾಗತಕ್ಕಂಥದ್ದು. ಪ್ರೇಮಿಗಳಿಗೆ ಉತ್ತಮವಾದಂತಹ ದಿವಸ. ಸಮಾಜದ ಒಂದು ನಿಯಮಕ್ಕೆ ಅನುಸಾರವಾಗಿ ಆ ಚೌಕಟ್ಟಿನಲ್ಲಿ ನೀವು ವರ್ತಿಸಿದರೆ ನಿಮ್ಮ ಪ್ರೇಮಕ್ಕೆ ಯಾವುದೇ ರೀತಿಯ ಭಂಗ ಬರದೇ ಇರತಕ್ಕಂತಹ ದಿವಸ ಇದು. ನಿಮ್ಮ ಸರಿಯಾದಂತಹ ವ್ಯಕ್ತಿತ್ವದಿಂದ ಜನ ಪ್ರಭಾವಿತರಾಗ್ತಾರೆ. ಹಾಗಾಗಿ ನೀವು ಸಮಾಜಕ್ಕೆ ಒಳ್ಳೆಯ ಆದರ್ಶಪ್ರಾಯರಾಗಿ ಅದನ್ನು ತೋರಿಸಬೇಕಾದಂತಹ ದಿವಸವಾಗತ್ತೆ. ವಿದ್ಯಾರ್ಥಿಗಳಿಗೆ ಸಹಾಯ ದೊರಕಬಹುದಾದಂತಹ ದಿವಸ. ನಿಮ್ಮ ವಿದ್ಯಾಕ್ಷೇತ್ರಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಅನುಕೂಲತೆಗಳು, ಸವಲತ್ತುಗಳು ನಿಮಗೆ ವಿಶೇಷವಾಗಿ ಸಿಕ್ಕತಕ್ಕಂಥದ್ದಾಗತ್ತೆ. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಯಾವ ಗೊಂದಲಗಳು ಕೂಡ ಇರೋದಿಲ್ಲ. ಕುಟುಂಬದಲ್ಲಿ ಮಾತ್ರ ಅಹಿತಕರವಾದಂತಹ ಘಟನೆಗಳು ನಡೆದು ಹೋಗ್ಬೋದು. ಇದರ ಬಗ್ಗೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಏನೇ ಆದರೂ ಕೂಡ ವಿಧಿಯ ಮುಂದೆ ಯಾವುದೂ ಅಲ್ಲ. ಹಾಗಂತ ನಾವು ಯಾವುದೇ ರೀತಿಯ ಪ್ರಯತ್ನವನ್ನು ಮಾಡದಲೇ ಕುಳಿತರೆ ಅದು ಇನ್ನೂ ಕೂಡ ಘೋರ ರೂಪವನ್ನು ಪಡ್ಕೊಳ್ತಕ್ಕಂಥದ್ದಾಗುತ್ತೆ. ಭಾವನಾತ್ಮಕವಾದಂತಹ ಯಾವುದೇ ರೀತಿಯ ನಿರ್ಧಾರಗಳು ಬೇಡ. ವ್ಯಾವಹಾರಿಕವಾಗಿ ನೀವು ಮಾತಾಡ್ತೀರಾ ಅನ್ನೋದಾದರೆ ಅಲ್ಲಿ ವ್ಯವಹಾರವೇ ಇರಲಿ. ನೀವು ಯಾವುದೋ ಒಂದು ದಾಕ್ಷಿಣ್ಯಕ್ಕೆ ನೀವು ಭಾವನಾತ್ಮಕವಾಗಿ ಮಾತಾಡ್ತೀರಾ ಅಂತಾದರೆ ಅಲ್ಲಿ ವ್ಯವಹಾರವನ್ನು ಬೆರೆಸಬೇಡಿ. ನಿಮ್ಮ ಒಂದು ಮಿತ್ರತ್ವಕ್ಕೆ ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಸರಿಯಾದಂತಹ ರೀತಿಯಲ್ಲಿ ಎರಡನ್ನೂ ಮಿಶ್ರಣವನ್ನು ಮಾಡಿಕೊಂಡು ನಾನು ವ್ಯವಹಾರವನ್ನು ನಡೆಸ್ತೀನಿ ಅಂತಂದರೆ ಅದು ಆಗದೇ ಇರತಕ್ಕಂಥದ್ದಾಗತ್ತೆ. ಹಳೆಯ ತಪ್ಪಿನ ಅರಿವಾಗತ್ತೆ. ಹಿಂದೆ ಯಾವತ್ತೋ ಮಾಡಿದಂತಹ ತಪ್ಪು ಇವತ್ತು ನಿಮ್ಮನ್ನು ಹಿಡಿದಿಟ್ಕೊಳ್ತಾ ಇದೆ. ಒಂದು ಹೆಜ್ಜೆಯನ್ನು ಕೂಡ ಮುಂದಿಡಲಿಕ್ಕೆ ಅದು ಬಿಡುವುದಿಲ್ಲ. ಹಾಗಾಗಿ ಆ ತಪ್ಪಿನ ಅನುಭವ ಈ ದಿವಸ ನಿಮಗೆ ಸರಿಯಾಗಲಿಕ್ಕೆ ಒಂದು ಪಾಠವಾಗುತ್ತೆ. ಸ್ವಯಂ ಪ್ರೇರಣೆಯಿಂದ ಮನಸ್ಸನ್ನು ಕೇಂದ್ರೀಕರಿಸಬೇಕು. ನಿಮ್ಮ ಮನಸ್ಸು ಬಹಳ ಚಂಚಲ ಸ್ಥಿತಿಯಲ್ಲಿದೆ. ಆದರೆ ಯಾರತ್ರನೋ ಹೇಳಿಸ್ಕೊಂಡು ನೀವು ಅದನ್ನು ಸರಿಪಡಿಸ್ಕೊಳ್ಳುವಂಥದ್ದಾಗಲಿ, ಅವರ ಮಾತನ್ನು ಕೇಳಿ ಅದರಂತೆ ನಡ್ಕೊಳ್ಳುವಂಥದ್ದಾಗಲಿ ಅದು ಸರಿಯಲ್ಲ. ಸ್ವಯಂ ಪ್ರೇರಿತರಾಗಿ ನೀವೇ ನಿಮ್ಮಷ್ಟಕ್ಕೆ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ಬೇಕು. ಆಗ ಮಾತ್ರ ಯಾವ ಸರಿ ತಪ್ಪುಗಳ ಒಂದು ವಿವೇಚನೆ ನಿಮ್ಮ ಮನಸ್ಸಿಗೆ ಬರತಕ್ಕಂಥದ್ದು. ಸ್ನೇಹಿತರಿಂದ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಇರುತ್ತೆ. ಯಾರನ್ನ ನೀವು ಆತ್ಮೀಯರು ಅಂತ ಹಚ್ಚಿಕೊಂಡು ಹೋಗಿರ್ತೀರೋ ಅವರೇ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ಕಲ್ಪಿಸ್ತಾರೆ, ಪ್ರಚಾರ ಮಾಡ್ತಾರೆ. ಆಗ ಸಮಾಜದಲ್ಲಿ ಅವಮಾನವಾಗ್ತಕ್ಕಂಥದ್ದು. ದುರ್ಗಾರಾಧನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ ದಾಂಪತ್ಯದಲ್ಲಿ ಸಾಂಸಾರಿಕವಾಗಿ ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ನೀವು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಬೇಕು. ಅಲ್ಲೇನಾದರೂ ಭಿನ್ನಾಭಿಪ್ರಾಯ ಬಂತು ಅಂತ ಆದರೆ ನಿಮ್ಮ ಸಂಸಾರದಲ್ಲಿ ಬಹಳ ತೊಂದರೆಯಾಗ್ತಕ್ಕಂತಹ ಸೂಚನೆಗಳು ಕಾಣ್ತಾ ಇದೆ. ಆರಾಮದಿಂದ ದಿವಸವನ್ನು ಕಳೆಯುವುದಕ್ಕೆ ಪ್ರಯತ್ನವನ್ನು ಮಾಡಬಹುದು. ಯಾವುದೇ ರೀತಿಯ ಉದ್ವೇಗಗಳನ್ನು, ಆತಂಕಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅವೆಲ್ಲವನ್ನು ದೂರ ಮಾಡಿ ಪ್ರಶಾಂತತೆಯಿಂದ ದಿವಸವನ್ನು ನೀವು ಕಳೆಯುವಂಥದ್ದಾಗತ್ತೆ. ಕುಟುಂಬದವರ ಸಹಕಾರ ಪರಿಪೂರ್ಣವಾಗಿರುತ್ತೆ. ಅದಕ್ಕೆಲ್ಲೂ ಚ್ಯುತಿ ಬಾರದಂತೆ ನೀವು ನೋಡಿಕೊಳ್ಬೇಕಾದಂಥದ್ದು. ಪೂರ್ಣ ಉತ್ಸಾಹದಿಂದ ಜವಾಬ್ದಾರಿಯುತವ ಕೆಲಸವನ್ನು ಪೂರೈಸ್ಬೋದು. ಅಂದರೆ ನಿಮಗೆ ಅಷ್ಟು ಸಹಕಾರ ಸಹಾಯಗಳು ಸಕಾಲಕ್ಕೆ ದೊರಕತಕ್ಕಂಥದ್ದಾಗತ್ತೆ. ಅದರ ಉಪಯೋಗವಾಗಲಿ. ಆರೋಗ್ಯದಲ್ಲಿ ತೊಂದರೆ ಇರುವುದಿಲ್ಲ. ಆರೋಗ್ಯವಂತರಾಗಿ ನಿಮ್ಮ ಕೆಲಸವನ್ನು ನೀವು ಮಾಡ್ತೀರಿ ಅಂತ ಹೇಳಬೇಕು. ಹಣದ ವಿಚಾರಕ್ಕೆ ಮಾತ್ರ ಸ್ವಲ್ಪ ಗೊಂದಲವಾಗುತ್ತೆ, ಜೊತೆಗೆ ಮನಸ್ತಾಪಗಳಿರುತ್ತೆ. ಇದನ್ನು ಬಗೆಹರಿಸ್ಕೊಳ್ಬೇಕು. ಬುದ್ಧಿವಂತಿಕೆಯಿಂದ, ಜಾಣ್ಮೆಯಿಂದ ನಿಮ್ಮ ವ್ಯವಹಾರದ ಸ್ಥಿತಿಯನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ.
ಪಾರ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮೀನರಾಶಿ, ನಿಮ್ಮ ಕೆಲವು ಕೆಲಸಗಳು ನಿಮಗೇ ತೃಪ್ತಿ ಕೊಡೋದಿಲ್ಲ. ಅಂದರೆ ಏನೋ ಒಂದು ರೀತಿಯ ಅಸಮಾಧಾನ, ಈ ಕೆಲಸದ ಮಾಡಿದ್ದು ಸರಿಯಾಗಲಿಲ್ಲ, ಕೆಲಸದ ಗುಣಮಟ್ಟವನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಬೇಕಾಗಿತ್ತು ಅಂತಕ್ಕಂತಹ ಅಭಿಪ್ರಾಯ ನಿಮ್ಮ ಮನಸ್ಸಿಗೆ ಬರತಕ್ಕಂಥದ್ದು. ಕೆಲವು ಕೆಲಸಗಳು ಬಹಳ ನಿಧಾನವಾಗಿ ಪೂರ್ಣ ಆಗುತ್ತೆ. ನಿಮ್ಮ ವೇಗಕ್ಕನುಗುಣವಾಗಿ, ನೀವು ಅಂದುಕೊಂಡಂತಹ ಸಮಯಕ್ಕೆ ಅನುಗುಣವಾಗಿ ಆ ಕೆಲಸಗಳು ಆಗೋದಿಲ್ಲ. ಅದರಿಂದ ಬೇಸರವನ್ನು ಪಟ್ಟುಕೊಳ್ಬಾರ್ದು. ಮುಂಚೆಯೇ ನಿಮಗೆ ಈ ರೀತಿ ಅಂತ ಹೇಳಿ ಗೊತ್ತಾಗಿದ್ದರೆ ಅದಕ್ಕೆ ಕಾಯ್ತಕ್ಕಂಥದ್ದು, ತಾಳ್ಮೆಯಿಂದ ಇರುವಂಥದ್ದು ಬಹಳ ಮುಖ್ಯವಾಗುವಂಥದ್ದು. ಹಳೆಯ ತಪ್ಪಿನಿಂದ ಬೇಸರವಾಗುತ್ತೆ. ಹಿಂದೆ ಯಾವತ್ತೋ ಏನೋ ತಪ್ಪು ಮಾಡಿರ್ತೀರಿ, ಅದರ ಪ್ರಭಾವ, ಅದರ ಒಂದು ವಿಚಾರ ಇವತ್ತು ಮುನ್ನೆಲೆಗೆ ಬರತಕ್ಕಂಥದ್ದು. ಅದು ನಿಮ್ಮ ಕೆಲಸಗಳು ನಿಧಾನವಾಗೋದಕ್ಕೆ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ಬೇಜವಾಬ್ದಾರಿಯ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಿ. ಕರ್ತವ್ಯ ಏನು, ನಿಮ್ಮ ಜವಾಬ್ದಾರಿ ಏನು, ಅದನ್ನು ಅರಿಬೇಕು. ಅರಿತ ನಂತರದಲ್ಲಿ ಕಾರ್ಯೋನ್ಮುಖರಾಗಬೇಕಾಗತ್ತೆ. ಆರೋಗ್ಯವನ್ನು ಗಮನಿಸ್ಕೊಡಿ, ತಾತ್ಸಾರ ಮಾಡಬೇಡಿ. ನಾನು ಎಲ್ಲ ರೀತಿಯಿಂದಲೂ ಚೆನ್ನಾಗೇ ಇದ್ದೀನಿ ಅಂತ ಹೇಳಿ ನಿಮಗೆ ಅನಿಸಬಹುದು, ಆದರೆ ನಿಮಗೆ ಅರಿವಿಲ್ಲದಂತಹ ಅನಾರೋಗ್ಯ ನಿಮ್ಮನ್ನು ಕಾಡ್ತಾ ಇರುತ್ತೆ. ವ್ಯಾಪಾರ, ವ್ಯವಹಾರ, ಹಣಕಾಸು ಇವೆಲ್ಲವೂ ಕೂಡ ಮಾಮೂಲಿಯಂತೆ ನಡ್ಕೊಂಡು ಹೋಗುತ್ತೆ. ಹಾಗಾಗಿ ನೀವು ಹೆಚ್ಚು ತಲೆಯನ್ನು ಕೆಡಿಸ್ಕೊಳ್ಳುವಂಥದ್ದಿರೋದಿಲ್ಲ. ಆರೋಗ್ಯದಲ್ಲಿ ಇದೇ ರೀತಿ ತಾತ್ಸಾರವನ್ನು ಮಾಡಿದರೆ ತೊಂದರೆಯನ್ನು ನೋಡಬೇಕಾದಂತಹ ದಿವಸ. ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.